ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಒಳ್ಳೆ ಹೊಸ ಪ್ರಾಡಕ್ಟ್ನ ತಂದಿದ್ದೀನಿ. ಇದು ಮೀಶೋ ಇಂದ ತರಿಸಿದ್ದು. ಸೊ ತುಂಬ ವರ್ತ್ ಅನಿಸ್ತು. ಕಿಚನಲ್ಲಿ ಒಳ್ಳೆ ಯೂಸ್ ಇದೆ ಇದು. ಸೊ ಇದು ಏನೆಲ್ಲ ಕೆಲಸಗಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರಗಳು ಕೊಡ್ತೀನಿ. ಕಿಚನಲ್ಲಿ ಯಾವುದೇ ಒಂದು ಗಟ್ಟಿ ಪದಾರ್ಥಗಳನ್ನ ಕ್ರಷ್ ಮಾಡ್ಬೋದು, ಕಾಯಿಗಳ್ನೂ ಕ್ರಷ್ ಮಾಡ್ಕೊಳ್ಬೋದು, ತುಂಬ ಪೌಡ್ರಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾನಂತೂ ಡ್ರೈ ಫ್ರೂಟ್ಸ್ಗೆ ಪ್ರಿಫರ್ ಮಾಡಿ ಇದು ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಮತ್ತು ಗ್ರೌಂಡ್ ನಟ್ಸು, ಕಾಳುಗಳು ಯಾವುದಾದ್ರೂ ಇರುತ್ತಲ್ಲ, ನಾವು ಹೊಡಿಬೇಕು, ಸಣ್ಣ ಕಟ್ ಮಾಡಬೇಕು ಅನ್ನೋದು, ಆ ಥರ ಕಾಳುಗಳನ್ನ ಇದರಲ್ಲಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಮತ್ತು ತುಂಬಾ ಖುಷಿಯಾಯಿತು ಈ ಥರ ಒಂದು ಪ್ರಾಡಕ್ಟು ನಾನು ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಅಂತ. ಕಿಚನ್ಗೆ ತುಂಬಾ ಒಳ್ಳೆಯ ಫಲಿತಾಂಶ ಇದೆ ಇದು. ಸೊ ಒಳ್ಳೆ ಯೂಸ್ಫುಲ್ ಆದಂತಹ ಒಂದು ಇನ್ಫಾರ್ಮೇಷನು. ಸೊ ನಿಮಗೆ ಇಷ್ಟ ಆದಲ್ಲಿ ನೋಡಿ ಇದಕ್ಕೆ ನಾನು 4 ಪೀಸು ಇದು. ಸೊ ಇದು ಕ್ರಷರ್ ಅಂತ. ಕ್ರಷರು ಅಂದರೆ ಎಲ್ಲ ಥರದ್ದು ಕ್ರಷ್ ಮಾಡ್ಕೋಬೋದು. ಬ್ಲೇಡ್ ಒಂದಿರುತ್ತೆ, ಕಪ್ ಒಂದಿರುತ್ತೆ, ಮತ್ತು ಅದ್ರ ಮೇಲೆ ಒಂದು ಹೋಲ್ಡರು. ಸೊ ನಾನು ವಾಲ್ನಟ್ಸ್ ತೊಗೊಂಡಿದ್ದೀನಿ, ಬಾದಾಮ್ ತೊಗೊಂಡಿದ್ದೀನಿ, ಮತ್ತು ಫಿಗ್ಗು, ಇದನ್ನೆಲ್ಲ ಒಂದೊಂದಾಗಿ ಹಾಕಿ ಕ್ರಷ್ ಮಾಡ್ತೀನಿ. ನೋಡಿ, ಇದು ಲಾಕ್ ಆಗೋದು ಒಂದು ಓಪನ್ ಇದೆಲ್ಲ. ಸೊ ಅದು ಹೋಗಿ ಅದರಲ್ಲಿ ಲಾಕ್ ಆದರೆ ಮತ್ತು ನಾವು ನೀಟಾಗಿ ಕ್ರಷ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಆಗಿದೆ, ಮತ್ತು ಅಷ್ಟೇ ಚೆನ್ನಾಗಿರುವಂಥ ಒಂದು ರಿಸಲ್ಟು ಇದೆ ಇದರಿಂದ. ನೋಡಿ ಎಷ್ಟು ಪುಡಿ ಪುಡಿ ಆಗುತ್ತೆ. ಅದು ಬಾದಾಮ್ ಎಷ್ಟು ಗಟ್ಟಿ ಇರುತ್ತೆ, ಬಾಯಲ್ಲಿ ಕಚ್ಚೋಕ್ಕೆ ಸ್ವಲ್ಪ ಕಷ್ಟ ಅನಿಸೋದು. ಇದರಲ್ಲಿ ಅಷ್ಟೇ ಪುಡಿ ಪುಡಿಯಾಗಿ ಅಷ್ಟೇ ಉದುರಾಗಿ ಬಂದುಬಿಡುತ್ತೆ. ಸೊ ನಾವು ತೆಂಗಿನ ತುರಿ ತೊಗೊಳ್ತೀವಲ್ಲ, ಸೊ ತೆಂಗಿನ ತುರಿ ಥರನೇ ಇರುತ್ತೆ ಇದು. ನೋಡಿ ಅಷ್ಟೇ ಚೆನ್ನಾಗಿದೆ. ಸೊ ಒಳ್ಳೆ ಫಲಿತಾಂಶ ಇದೆ ಇದರಿಂದ. ಸೊ ನಾನು ಇದು ಬಾದಾಮನ್ನು ಈ ಥರ ಪುಡಿ ಮಾಡಿಕೊಂಡೆ. ನೆಕ್ಸ್ಟು ನಾನು ಬಾದಾಮ್ ಅಷ್ಟೇ ಸಣ್ಣಗೆ ಪುಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಪಾಯಸಗೆ ಹಾಕ್ಕೊಳ್ಳೋಕ್ಕೆ ಅಂತೂ ಸೂಪರಾಗಿದೆ. ಮತ್ತು ಏನಾದರೂ ನಾವು ಸ್ಪೆಷಲಾಗಿ ಸ್ವೀಟ್ ಮಾಡಿದ್ರೆ ಅದ್ರ ಮೇಲೇನೂ ಹಾಕ್ಕೋಬೋದು ಡೆಕೋರೇಷನ್ಗಂತ. ತುಂಬಾ ಚೆನ್ನಾಗಿ ಬಂತು ಪೌಡರು. ನೋಡಿ ಎಷ್ಟು ಉದುರಾಗಿದೆ. ವಾಲ್ನಟ್ಸ್ ನೋಡಿ, ವಾಲ್ನಟ್ಸು ಅದು ಮೆತ್ತಗೆ ಇರುತ್ತೆ, ಬಟ್ ಅದು ಶೇಪ್ ಇರೋಲ್ಲ, ಹೆಂಗೋ ಶೇಪ್ಗಳು ಇರುತ್ತೆ. ಸೊ ನೋಡಿ, ಇದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಬೇಕು. ನೋಡಿ ಈ ಥರ ನಿಧಾನಕ್ಕೆ ಸೇರಿಸ್ಬೇಕು. ಅದು ಲಾಕ್ ಆಗೋದು. ಸೊ ಅದು ಹೋಗಿ ಗ್ರಿಪ್ ಆಗುತ್ತೆ ಒಳಗಡೆ. ಸೊ ಆವಾಗ ರೊಟೇಟ್ ಆಗೋಕ್ಕೆ ಈಸಿ ಆಗಿರುತ್ತೆ. ನೋಡಿ, ಕ್ರಷ್ ಮಾಡೋದು ಈ ಥರ ಹಿಂದೆ ಮುಂದೆ ತಿರುಗಿಸ್ತಾ ಇದ್ದರೆ ಒಳ್ಳೆ ಕ್ರಷ್ ಆಗುತ್ತೆ. ತುಂಬಾ ನೋಡಿ ಎಷ್ಟು ಚೆನ್ನಾಗಿ ಬಂತು. ವಾಲ್ನಟ್ ಪುಡಿನೂ ಆಯಿತು. ಇವಾಗ ನಾನು ಫಿಗ್ ತೊಗೊಳ್ತೀನಿ. ಫಿಗ್ಗು ಆಗೋಲ್ಲ ಅಂದ್ಕೊಂಡಿದ್ದೆ, ಬಟ್ ಫಿಗ್ಗು ಆಯಿತು, ಚೆನ್ನಾಗಿ ಪುಡಿ ಆಯಿತು. ಸೊ ಇದು ಟ್ರೈ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು. ಸೊ ನನಗೆ ಬಹಳ ಖುಷಿ ಆಯಿತು. ಮತ್ತು ಕಿಚನಲ್ಲಿ ಈ ಥರ ಒಂದು ಹೊಸ್ದಾಗಿರುವಂಥ ಲೇಟೆಸ್ಟಾಗಿರುವಂಥ ಒಂದು ಐಟಮ್ನ ಇಟ್ಕೊಂಡಿದ್ದೀವಿ ಅಂತ. ಸೊ ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಬೇಕಾದರೆ ಇದರ ಡಿಸ್ಕ್ರಿಪ್ಷನ್ ಲಿಂಕು ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬಾ ಯೂಸ್ಫುಲ್ ಆಗಿದೆ, ತುಂಬಾ ಬೆನಿಫಿಟ್ ಆಗಿದೆ ಇದು. ಸೊ ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ಇದು. ನಿಮಗೆ ಬೇಕಾದಲ್ಲಿ ಹೇಳಿ, ನೀವು ಆರ್ಡರ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ಅದನ್ನು ನೀವು ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಪುಡಿ ಪುಡಿಯಾಗಿದೆ. ತೆಂಗಿನ ತುರಿ ಇದೆಲ್ಲ ಆ ಥರ ಬಂದುಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ತುಂಬಾ ಸಾಫ್ಟಾಗಿತ್ತು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಐಟಮ್ ಬಂತು, ಅದೂ ಒಮ್ಮೆನೇ ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಇದರಲ್ಲಿ 2 ಥರ ಇದೆ. ಒಂದು ನಾವು ಅಂತ ಇದು ನಮ್ಮ ಫೇಸ್ಗಂತ ತೊಗೊಳ್ಳೋದು. ಇದು ಹೇರ್ ರಿಮೂವರು ಮತ್ತು ಹೇರ್ ಟ್ರಿಮ್ಮರು ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಕ್ವಾಲಿಟಿ ಆದ ಇದು, ಮತ್ತು ನೋಡೋಕ್ಕೆ ಅಷ್ಟೇ ಕಲರ್ಫುಲ್ಲಾಗಿದೆ. ತುಂಬಾ ಬೆಸ್ಟ್ ಕ್ವಾಲಿಟಿ ಆ ಥರ ಇದೆ. ಸೊ ಇದನ್ನು ನಾನೇ ಟ್ರೈ ಮಾಡಿದೆ ಫಸ್ಟ್ ಟೈಮು. ತುಂಬಾ ಚೆನ್ನಾಗಿ ಬಂತು. ಸೊ ಇದರಲ್ಲಿ ದೊಡ್ಡ ಕೂದಲು ಅಷ್ಟೇ, ಸಣ್ಣ ಕೂದಲು ಅಷ್ಟೇ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ನಾನು ಅಪ್ಪರ್ ಲಿಪ್ಪು ಮತ್ತು ಐಬ್ರೋಸು ಶೇಪಿಂಗೆಲ್ಲ ಇದನ್ನೇ ಯೂಸ್ ಮಾಡಿಕೊಂಡೆ. ಮತ್ತು ಸೈಡ್ ಚಿನ್ಸ್ ಎಲ್ಲ ಇರುತ್ತಲ್ಲ ಕೂದಲುಗಳು, ಸೊ ಅದನ್ನೆಲ್ಲ ತೆಗೀಲಿಕ್ಕೆ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಸೊ ಒಳ್ಳೆ ಕ್ವಾಲಿಟಿ ಆಗಿದೆ, ಮತ್ತು ಅಷ್ಟೇ ಬೆಸ್ಟು ಸರ್ವಿಸು ಆಗಿದೆ ಇದರಿಂದ. ಸೊ ಒಳ್ಳೆ ಐಡಿಯಾ ಇದೆ. ಯಾರು ಕಂಡುಹಿಡಿದ್ರೋ ಏನೋ. ಸೊ ತುಂಬ ವರ್ತ್ ಅನಿಸ್ತು. ಒಮ್ಮೆ ನಾವು ಇದಕ್ಕೆ ಒಂದು ಸರಿ ನಾವು ಇನ್ವೆಸ್ಟ್ ಮಾಡಿದ್ರೆ ಸೊ ಆಲ್ಮೋಸ್ಟು ಒಂದು 2 ವರ್ಷಕ್ಕೆ ಬರ್ಬೋದಂತ ಕಾಣಿಸುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾಡಕ್ಟು. ಇದು ಬಂದ್ಬಿಟ್ಟು ನಮ್ಮದು ಇದು ಬೋರ್ಡ್ ಮಾರ್ಕರ್ ಇರುತ್ತಲ್ಲ, ಆ ಸೈಜಲ್ಲಿರುತ್ತೆ. ಮತ್ತು USB ಕೇಬಲ್ ಇದೆ, ಮತ್ತು ಅಡಾಪ್ಟರ್ ಇಲ್ಲ ಇದಕ್ಕೆ. ಅಡಾಪ್ಟರ್ ನಾವೇ ತೊಗೋಬೇಕು. ಸೊ ನಾವು
ಮೊಬೈಲ್ದು ಯೂಸ್ ಮಾಡ್ತೀವಲ್ಲ ಅದೇ ಅಡಾಪ್ಟರ್ ಯೂಸ್ ಮಾಡ್ಕೋಬೋದು. ತುಂಬಾ ಫಾಸ್ಟಾಗಿ ರೀಚಾರ್ಜ್ ಆಗುತ್ತೆ. ಮತ್ತು ಇದಕ್ಕೊಂದು ಬ್ರಷು ಸಿಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಹೇರ್ ರಿಮೂವ್ ಮಾಡೋದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕ್ಲೀನಾಗಿ ಎಲ್ಲ ರಿಮೂವ್ ಆಯಿತು. ಸೊ ಇದು ಒಂಥರ ಓಡೋ ಸೌಂಡು ಪರ 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 ಅಂತ ಓಡ್ತಾ ಇರುತ್ತೆ ಮಿಷಿನು. ಸೊ ಅದನ್ನು ಲೈಟಾಗಿ ನಾವು ಹಾಗೆ ಮಾಡ್ತಾ ಇರೋದು. ಸೊ ತುಂಬಾ ಯೂಸ್ ಇದೆ. ಚೆನ್ನಾಗಿ ಅನಿಸ್ತು ನನಗೆ. ಕ್ಲಿಯರಾಗಿ ಎಲ್ಲನೂ ಕ್ಲಿಯರಾಗಿ ತೊಗೊಳುತ್ತೆ. ಸೊ ನಾನು ಟ್ರೈ ಮಾಡಿದೆ, ತುಂಬಾ ವರ್ತ್ ಅನಿಸ್ತು. ಸೊ ನೀವು ಟ್ರೈ ಮಾಡಿ, ಒಳ್ಳೆಯ ಪ್ರಾಡಕ್ಟನ್ನು ತೊಗೊಂಡಿದ್ದೀವಂತ ಸೊ ನಮಗೂ ಖುಷಿ ಆಗುತ್ತೆ. ಸೊ ನೀವು ಇದನ್ನು ನೋಡಿದ್ದಕ್ಕೆ ನಿಮಗೂ ಖುಷಿ ಆಗುತ್ತೆ. ಮತ್ತು ನೀವು ಟ್ರೈ ಮಾಡಿ ತೊಗೊಳ್ಳಿ, ಇದನ್ನು ಒಳ್ಳೆ ಪ್ರಾಡಕ್ಟನ್ನು ತೊಗೊಂಡಿದ್ದೀವಿ ಅಂತ ಖುಷಿ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಅದೇ ಆಗಾಗ ಹೋಗಿ 50 ರೂಪಾಯಿ 60 ರೂಪಾಯಿ ಕೊಟ್ಟು ಐಬ್ರೋಸ್ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ನಾವು ಈ ಥರ ಒಂದು ಪ್ರಾಡಕ್ಟ್ನ ತೊಗೊಂಡು ಆರಾಮಾಗಿ ನಿಧಾನಕ್ಕೆ ಮಾಡ್ಕೋಬೋದು. ಸೊ ಇದು ಈಸಿಯಾಗಿರುತ್ತೆ, ಪೇನ್ಲೆಸ್ ಆಗಿದೆ. ಸೊ ಆ ಥರ ಅದಕ್ಕೆ ನಾವು ಇದು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಇದೇ ಥರ ನಾವು ಸರ್ಕ್ಯುಲರ್ ಮೋಡಲ್ಲೇ ಎಲ್ಲನೂ ರಿಮೂವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಜಾಸ್ತಿ ಜೋರಾಗಿ ಒತ್ತೋಂಗಿಲ್ಲ. ಸೊ ಲೈಟಾಗಿ ಮಾಡಿದ್ರೆ ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ತೆಗಿಯುತ್ತೆ. ಮತ್ತು ಹೇರು ರಿಮೂವ್ ಮಾಡುತ್ತೆ, ಹೇರು ಟ್ರಿಮ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೆ. ಇಷ್ಟು ಕೂದಲು ನನ್ನ ಫೇಸಿಂದ ಬಂದಿದೆ. ಸೊ ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಇತ್ತಾ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು ಸೊ